चपरास नौकरी याकरी ಹೆಂಗಸರಿಗೆ ನೌಕರಿ ಕೊಡ್ತಾರೆ ಇಂಟೆಂಟ್ರಿ ಆಫೀಸ್ ಒಳಗ ನಮ್ಮ ಆಫೀಸ್ದಾಗ ಒಂದು ಜೋಳೆ ಟೈಸರ್ ಅವರಿ ಎಸ್ಡಿಸಿ ಎಫ್ಡಿಸಿ ಟೈಪಿಸ್ಟ್ ಅಂತೇಳಿ ಮಾತು ಕೃಷ್ಣ ನನ್ನ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಯಾರು ಮಾಡಬೇಕು ತಿಳಿಯಲಾಗ್ಯದ್ರಿ ಈ ಕಡೆ ಆಫೀಸ್ದಾಗ ಸಾಹೇಬ್ರ ಕೆಲಸ ಮಾಡೋದು ಸಾಹೇಬ್ರ ಮನೆ ಎಂಟ್ರ ಕೆಲಸ ಮಾಡೋದು ಸಾಕಾಗ್ಯದ್ರಿ ಅಪ್ಪ ನಮ್ಗೆ ಸಾಕಾಗ್ಯದ ನಮ್ಮ ಮದುವೆ ಆಗ್ಬೇಕಳಿ ಹೆಣ್ಣಿಗಳಿಗೆ ಊರ ಸಂಘ ತಿರುಗಾಡಿದ್ರು ನಮ್ಮ ಪಾಲಿಗೆ ಒಂದು ಹೆಣ್ಣು ಸಿಗಲಾಗ್ಯದ್ರಿ ನಾವು ಅದೇ ಎದ್ದು ಒಂದು ಸೋದರ ಮಾವ ಮಗಳಿಗೆ ಮದುವೆ ಮಾಡ್ಕೋಬೇಕಂದ್ರ ಹಂಗೆ ನನ್ನ ಮಾವ ಮಗಳು ಕುಳ್ಳಕ್ಕೆ ಹೋಗಂತಾನ್ರಿ ಏನ್ ಮಾಡ್ತೀರಿ ಮನಸ್ಸ ಏನ್ ಮಾಡ್ಬೇಕು ಏನ್ ಮಾಡ್ಬೇಕ ಕಂಟ್ರೋಲ್ ಆಗಂಗಿಲ್ಲ ಅಂತಂದು ಎಲ್ಲಿ ಬೇಕು ಅಲ್ಲೇ ಕೈ ಹತ್ಕೊಳ್ಳೋಣ ಎಲ್ಲರ ಹೋಗಿ ಕನ್ಯಾ ನೋಡಿ ಪಸಂದ್ ಬಂತಂದ್ರೆ ಮದುವೆ ಆಗ್ಬಿಡು ಎಲ್ಲ ಶಾಂತ ಆಗ್ಬಿಡ್ತೈತಿ ಎಲ್ಲ ನೋಡಿ ಶಾಂತಿಯಿಂದ ಮದುವೆ ಮಾಡ್ಕೊಂಡು ಕ್ರಾಂತಿ ಮಾಡ್ಕೊಂಡಕ್ಕೆ ಜಲ್ದಿ ವಾಂತಿ ಮಾಡಿಸ್ಬೇಕಂದ್ರ ಆ ಮಂಗ್ಯಾನ ಮಾವ ಮಗಳು ಕೊಂಡಕ್ಕೆ ಹೊಲ ಅಂತಂದ್ರಿ ಅವ್ನ ಮಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳ ನೋಡ್ರಿ ನಮ್ಗ ಯಾರಕ್ಕಿ ನಿಮ್ಮ ಅವ್ರ ಮಗಳು ನನಗೆ ತೋರ್ಸ್ತಾರೆ ಬೇಕಾದ್ರೆ ನಾನು ರೆಕಮೆಂಡೇಶನ್ ಮಾಡಿ ನೀನು ಮದುವೆ ಮಾಡ್ತೀನಿ ನೀವು ರೆಕಮೆಂಡೇಶನ್ ಮಾಡಿ ಮದುವೆ ಮಾಡ್ಸಂಗ ಇರ್ತಂದ್ರ ನಮ್ಮ ಮಾವಗ ನಾಯಿ ಬದಲಿಗೆ ಮಾತ್ರ ಗಿಣಿಗೆ ಜೋಪಾನ ಮಾಡ್ದಂಗ ಮಾಡ್ತೀನ್ರಿ ಯಾರವ ನಿಮ್ಮ ಮಾವ ಹೇಳ್ತೀನಿ ಜರ ದೂರ ಸಾಕ್ತೀನಿ ನಾನೇ ದೂರ ಸರಿಬೇಕು ಅದು ಮಾವದೇವ್ರ ಹೆಸರು ಹೇಳೋದ್ರಾಗ ಭೂಕಂಪ ಈಗಾರ ಹೇಳ ದೂರ ಸರ್ದೆ ನೋಡ ಈ ಊರಾಗ ಇರ್ತಾವ ನೋಡ್ರಿ ತೆಳ್ಳಗ ಬೆಳ್ಳಗ ಉಚ್ಚಗ ಅವನ ರೀ ನಮ್ಮ ಅಯ್ಯ ನಿನ್ನವನು ಚಪಾತಿ ಮುಸುಡಿ ಅವನ
ಈ ಊರಾಗ ತೆಯ್ಯಲ್ವಾ ಎಲ್ಲರೂ ಭಾಳ ಮಂದಿ ಆದ್ರೆ ನಿಮ್ಮ ಮಾವ ನನಗೆ ಹೆಂಗ ಗೊತ್ತಾಗ್ಬೇಕು? ಹೌದಾ ಅವ್ರು ನೋಡ್ರಿ ರೊಟ್ಟಿ ಟೋಪಿ ಒಂದು ಹಾಕೋತಾನ ಅದು ಕೋಟ್ ಒಂದು ಹಾಕೋತಾನ ದೋತ್ರ ಉಟ್ಕೊಂಡು ಕೈಯಾಗ ಅಲೆಗಾಡ್ಸ್ಕೊತ ಬರ್ತಾನ ನೋಡ್ರಿ ಛತ್ರಿ ಅವನೇ ರೀ ನಮ್ಮ ಮಾವ. ಅಲ್ಲೇ ಬೇಕಾದ್ರೆ ದೋತ್ರ ಉಟ್ಕೊಂಡು ಕುತ್ಕೊಂಡ್ರ ಭಾಳ ಮಂದಿ ಅದಾರ. ಯಾರು ನಿಮ್ಮ ಮಾವ ಅಂತ ನನಗೆ ಗೊತ್ತಾಗತ್ತೆ. ಯಾಕೆ ನಿಮ್ಮ ಮಾವ ನೀವು ಅವ್ರ ಅಪ್ಪ ಅಮ್ಮ ಹೆಸರಿಟ್ಟಿಲ್ಲ? ಅವನ ಯಾಕಂದ್ರೆ ಮಕ್ಕಳು ಗದ್ದಲಿಗೆ ಬೆಳಗ್ಗೆ ಕಾಣಿಸ್ತಾರೆ. ಅದಕ್ಕೆ ಹೆಸರು ನೋಡಿ ಯಾರು ಸೋಮ ನಿಮ್ಮ ಅಪ್ಪಗೆ ನಮ್ಮ ಮಾವ ಅಂತ ಅಂದು ಬಿಡಲ್ಲ. ಯಾಕಲ ಮಂಗ್ಯ ನನ್ನ ಮಗನ ಸುಮ್ ಇದ್ದಂಗ ನಮ್ಮ ಅಪ್ಪಗ ಮಾವ ಅನ್ನಷ್ಟು ಮಟ್ಟಿಗೆ ಬಂದ್ಬಿಟ್ಟಿ ಅಲ್ಲ ನೀನು. ಅಲ್ಲ ಹೋಗಿ ನಾನು ನಿನ್ನಂಥವನ್ನ ಮದುವೆ ಆಗ್ಬೇಕ? ನನ್ನ ಡಿಮ್ಯಾಂಡ್ ಏನು ನಿನ್ನ ಡಿಮ್ಯಾಂಡ್ ಏನು? ಅಕ್ಕ ನೀನೊಬ್ಬ ಛಪರೇಶಿ. ಏನ್ರಿ ಮಾತಿಗೆ ಚಪರಾಶಿ ಅಂತೀರಿ. ಈ ಚಪರಾಶಿ ಅಂದ್ರೆ ಥರ್ಗಾಸ ತಿಳ್ಕೊಂಡ್ರೆ ನೀವು ಈಗಿನ ಕಾಲದಾಗ ಪಂಚಾಯತ್ ಅಧ್ಯಕ್ಷ ಇದ್ದಂಗ ನಾವು ಅವ್ರು ಎಷ್ಟೇ ದೊಡ್ಡ ಸಾಹೇಬ್ರ ಇರಲಿ ದೊಡ್ಡ ಆಫೀಸರ್ ಇರಲಿ ನಮ್ಮಂತ ಚಪರಾಶಿ ಒಂದು ಮಾತು ಹೇಳಿದ್ರೆ ಸಾಕ್ರಿ. ಚಿಟಕಿ ಹೊಡೆಯೋದ್ರ ಕೆಲಸ ಆಗ್ತೈತಿ. ಹೌದು ಈಗ ಸಂಬಳಕ್ಕಿಂತ 3 ಪಟ್ಟು ಗಿವಳ ಕಳಿಸ್ತೀವಿ ನಾವು. ನಮ್ ಸಂಬಳದ ಕಿಮ್ಮತ್ ಆಗಲ್ರಿ. ನೀವು ಏನ ತಿಳ್ಕೊಂಡ್ರಿ ನಮ್ಗೆ ಅಂದ್ರ ಅಯ್ಯ ಬಾಯಿ ಮುಚ್ಕೋರ ಝೋಕ್ ಮಾರ ಏನು ಬಾಕಿ ನೋಡೋದು ಎಲ್ಲಿ ಬೇಕಲ್ಲೇ ತೂತ್ ಬಿಡತಿ ಮುಂದೆ. ಅಲ್ಲ ನಿನ್ನ ಡಿಮ್ಯಾಂಡ್ ಬಗ್ಗೆ ನೀ ಹೇಳ್ತಿಯಲ್ಲ, ದಿನ ಬೆಳಗಾದ್ರೂ ಸಾಕು ಪಂಚಾಯತ್ ಆಫೀಸಿಗೆ ಹೋಗಿ ಕಸ ಹೊಡೆ ನನ್ನ ಮಗ ನೀನು. ಅಷ್ಟ ಯಾಕ ಆಫೀಸರ್ ಒಂದು 50 ರೂಪಾಯಿ ಕೊಟ್ಟು ಚಾ ತಗೊಂಡವ್ರು ಹೋಗಲಿ ಅಂತಂದ್ರ 20 ರೂಪಾಯಿ ಚಾ ತಂದು 30 ರೂಪಾಯಿ ಜೇಬನಾಗ ಹಾಕೋಳು ಕಂಜೂಸ್ ನನ್ನ ಮಗ ನೀನು. ಇಲ್ಲ ನೀನು ತಿಂಗಳ ಪಗಾರ ನನ್ನ ಸ್ನೋ ಪೌಡ್ರಕ್ಕ ಸಾಲಂಗಿಲ್ಲ. ಹೋಗಿ ನಿನ್ನಂತವ್ರು ನಾನು ಮದುವೆ ಆಗ್ಬೇಕಂತ. ನೀ ಏನಾರ ನನ್ನಂತಗೆ ಬಾಜು ಹೋದೆ ಅಂದ್ರೆ ನನ್ನ ಕಮ್ಮಿ ನೋಡ ಸೋದರ ಮಾವ ಮಗಳ ತಿಳಿದು ಮರ್ಯಾದೆ ಕೊಂಡೋಗಿದ್ದೀನಿ. ಮತ್ತ ತಾಯಿಲ ತಬ್ಬಲಿ ತಿಳಿದು ನಾ ತಾಳಿ ಕಟ್ಟಕ್ ತಯಾರಿದ್ದೀನಿ. ಸ್ವಲ್ಪ ತಲೆ ಓಡಿಸಿ ವಿಚಾರ ಮಾಡ ಮತ್ತ ನೀ. ಅಯ್ಯ ಏನ್ ವಿಚಾರ ಮಾಡ್ಬೇಕು? ಮಾತಾಡಿದ್ರೆ ಮದುವೆ ಆಗಂತೀಯಲ್ಲ, ನಿನ್ ಹತ್ರ ಏನೈತಿ ಅಂತ ಮದುವೆ ಆಗ್ಲಿ? ನನ್ನ ಹತ್ರ ಏನೂ ಇಲ್ಲ. ಏನೈತಿ? ನಿನಗೆ ಯಾರು ಹೇಳಿದ್ರ ನನ್ನ ಹತ್ರ ಏನೂ ಇಲ್ಲ ಅಂತ? ಖಾಲಿ ಮನಿ ಬಿಟ್ಟು ನಿನ್ನ ಹತ್ರ ಸಾಮಾನು ಅನ್ನೋದರ ಏನೈತಿ? ಯಾರು ಹೇಳಿದ್ರ ನಾವು ಖಾಲಿ ಮನಿ ಅಂತ? ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇರ್ಬೇಕು ಎಲ್ಲ ಬರ್ಕೊಡೋಣ ಮಂಟಾಗ. ಭಾರಿ ಬಡ್ದು ನಿನ್ನ ಆದ್ರೆ ಗೊತ್ತಿಲ್ಲ ನಿನ್ನ ಹತ್ರ ಏನದ ಸಾಮಾನು ಅಂತ ಹೇಳಿ. 2 ತಂಬಿಗೆ, 1 ತಾಟ, 1 ರಗ್ ಇವು ಬಿಟ್ಟು ನಿನ್ನ ಹತ್ರ ಏನೈತಿ? ನಾಳೆ ಏನಾರ ಮದುವೆ ಮಾಡ್ಕೊಂಡಾಕೆ ಮನಿ ಬಂದಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ಗೋಳಾಡ್ಬೇಕು ನಿನ್ನ ಸಂಬಂಧ. ನೀ ಇಷ್ಟೊತ್ತಕ ಅಡಿಗೆ ಮಾಡೋ ಸಾಮಾನು ಹೇಳಿದೆನು? ಹೌದು, ಮತ್ತೆ ನೀನೇನ್ ತಿಳ್ಕೊಂಡಿ? ನಾವು ಬ್ಯಾರೆ ಸಾಮಾನು ತಿಳ್ಕೊಂಡಿದ್ದೆವು. ಬೇಡ ನಾವು ತಿಳ್ಕೊಂಡು ನಿನ್ ಮುಂದೆ ಹೇಳ ಬೇಡ ಏನು ರವ ಒಟ್ಟು ನಿನ್ನ ಜೊತೆ ನಾ ಮದುವೆ ಆಗಬೇಕು. ಅದಕ್ಕೆ ನೀ ನನಗೆ ಬಿಡ್ಕೊಳ್ಳೋದು. ಒಟ್ಟಿನ್ಯಾಗ ನಾನು ನಿನ್ನ ಮದುವೆ ಆಗ್ಬೇಕು. ಹೌದು. ಇದ ನಿನ್ನ ಆಸೆ. ಹೌದು. ಅಲ್ಲ ನೀವೇನ್ ಉಪಕಾರ ಮಾಡಿ ಅಂತ ನಾನು ನಿನ್ನ ಮದುವೆ ಆಗಿ? ನಾ ಮಾಡಿದ ಉಪಕಾರ ಏನ್ ಮಾಡಿದಿ? ಮತ್ತೆ ನಾ ಮಾಡೋದು ಉಪಕಾರ ಯಾವಾಗ? ಸ್ವಲ್ಪ ನೆನಪವ ನಿನಗ? ಏನ್ ಮಾಡಿದಿ? ಮತ್ತೇನು ನಾ ಒಂದ್ ದಿವಸ ನಮ್ಮ ಸಾಹೇಬ್ರ ಬಟ್ಟೆ ಅಂಗಡಿಗೆ ಅಲ್ಲ ಮ್ಯಾಗ ಕೂತಿದ್ದ. ನೀನು ಮತ್ತೆ ನಿಮ್ ಕೆಲಸಕ್ಕೆ ಬಂದಿರಿ ಬಟ್ಟೆ ಖರೀದಿ ಮಾಡಕ. ಅವಾಗ ಮಾಡಿಲ್ಲ ಎಲ್ಲ ನೀನು ಉಪಕಾರ? ಭಾರಿ ಮಾಡಿದಲ್ಲ. ಏನ್ ಉಪಕಾರ ಮಾಡಿದೆಪ್ಪ? ಅಲ್ಲ 101 ರೂಪಾಯಿ ಸೀರೆ ಇತ್ತು, 100 ರೂಪಾಯಿ ಕೊಟ್ಟಿ 1 ರೂಪಾಯಿ ಬಿಟ್ಟು 22 ರೂಪಾಯಿ ಬ್ಲೌಸ್ ಪೀಸ್ ಇತ್ತು, 20 ರೂಪಾಯಿ ಕೊಟ್ಟಿ 2 ರೂಪಾಯಿ ಬಿಟ್ಟು. ಇದೇನು ದೊಡ್ಡ ಉಪಕಾರ ಮಾಡ್ದಂಗ ಆತ ನೀ ನನಗೆ? ಎಂತ ಉಪಕಾರ ಮಾಡ್ಬೇಕ? ನಿನ್ನ ಮುಖ ನೋಡಿ ಸೀರೆಗ 1 ಬಿಟ್ಟ ರೂಪಾಯಿ. ಹೌದು. 2 ಬಿಟ್ಟ ರೂಪಾಯಿ. ಹೌದು. ಮತ್ತ ಇದು ಉಪಕಾರ ಇಲ್ಲೇನು? ಮುಚ್ಚ ಬಾಯ್, ನೀ ಹೇಳ್ದಂಗೆಲ್ಲ ಬರಬರಿನೇ ಐತಿ. ಸೀರೆಗೇನೋ 1 ಬಿಟ್ಟು, ಬ್ಲೌಸ್ನಾಗ ಏನು 2 ಬಿಟ್ಟಿ, ಆದ್ರೆ ಲಂಗದಾಗ 1 ಎರ್ಸೆ ಬಿಟ್ಟಿಯಲ್ಲ 1 ರೂಪಾಯಿನ. ಇದು ಯಾರು ಹೇಳ್ತಾರೆ? ಇದೇನು ಉಪಕಾರ ಮಾಡ್ದಂಗ ಆಗ್ತಾನೆ? ನಮ್ಮ ಕೆತ್ತಿರೋದು 1 ರೂಪಾಯಿ ಏರ್ಸಿನಿ. ಒಂದ್ರ ಏರ್ತೈತಿ, ಒಂದ್ರ ಇನ್ನೊಂದ್ಸರಿ ನಾ ಗದನ್ ಮ್ಯಾಗ ಕುಂತಾಗ ಬಂದ್ರು ಬರೋವತ್ತಿನ ಹಂಗೆ ಬರಬೇಡ. ಮತ್ತ ನೀ ಖಾಲಿ ಬರಬೇಡ, ಕೈಯಾಗ 1 ಕೈ ಚೀಲ ತಗೊಂಡ್ ಬಾ.
ಯಾಕಂದ್ರ ನೀ ಯಾವ್ಯಾವ ಸಾಮಾನು ಕೇಳ್ತೀನಿ ಕೇಳ ಅವೆಲ್ಲ ನಿನ್ನ ಕೈ ಚೀಲದಾಗ ಒತ್ತಿ ಒತ್ತಿ ಒಟ್ಟು ನೀ ನನಗೆ ಮದ್ವೆ ಆಗ್ಬೇಕು ಅಷ್ಟೇ. ಹೌದಾ? ಆಯ್ತು ಬಿಡು. ನೀನು ಅವಾಗಿಂದ ಬಹಳ ಒತ್ತಾಯ ಮಾಡ್ಕೊಳತ್ತಿ ಮದುವೆ ಆಗು ನನ್ನ ಮದುವೆ ಆಗ ಅಂತ. ಏನು ನಮ್ಮ ಅವ್ವನ ತಮ್ಮ ನನಗ ಸ್ವಾತರು ಮಾವು ಅಂತ ತಿಳ್ಕೊಂಡು ನಾನೆಲ್ಲ ದೊಡ್ಡ ಮನಸ್ಸು ಮಾಡಿ ನಿನ್ನ ಮದುವೆ ಆಗಕ್ಕೆ ಒಪ್ಕೊಂತೀನಿ. ಆದ್ರೆ ನಂದೊಂದು ಕಂಡೀಷನ್. ಮತ್ತೆ ಮದುವೆ ಆಗದ ಕಂಡೀಷನ್ ಹೌದು. ಮತ್ತೆ ಏನು ಹೇಳ ನಿನ್ನ ಕಂಡೀಷನ್? ತಿಂಗಳ ನಿನ್ನ ಪಗಾರ ನನ್ನ ಕೈಯಾಗ ತಂದು ಕೊಡ್ಬೇಕು. ಆಯ್ತು, ತಿಂಗಳ ಪಗಾರ ಎಲ್ಲ ತರ ನಿನ್ನ ಕೈಯಾಗೆ ಮನ್ಯಾಗ ನಾನು ಅಡಿಗೆ ಮಾಡಂಗಿಲ್ಲ. ಅಡಿಗೆ ಮಾಡೋಕ್ ಹೋಗಬೇಡ, ನಾನೇ ಅಡಿಗೆ ಮಾಡಿ ನೀ ಸುತ್ತಲೇ ತಂದು ನೀನು ಉಣಿಸ್ತಾ ನೀ ಸುಮ್ ಕೂತ್ಬಿಡು. ಮನ್ಯಾಗ ನಾನು ಬಟ್ಟಿ ಒಗೆಯಂಗಿಲ್ಲ. ಮುಗದೆ ಹೋಯ್ತು. ನೀನು ಬಟ್ಟಿ ನನ್ನ ಬಟ್ಟಿ ಕಸ ಮುಸ್ರಿ ಎಲ್ಲ ನಾನೇ ಮಾಡ್ತೀನಿ, ನೀ ಸುಮ್ ಕೂತ್ಬಿಡು. ಆಯ್ತು, ರಾತ್ರಿ 10 ಗಂಟೆ ಆಯ್ತಂದ್ರೆ ನಾ ಒಳಗ್ ಮಕ್ಕೊಂತೀನಿ, ನೀ ಮನಿ ಹೊರಗ್ ಮಕ್ಕೊ. ಈ ಕಂಡೀಷನ್ ಮಾತ್ರ ಕ್ಯಾನ್ಸಲ್. ಯಾಕಂದ್ರೆ ಯಾಕೆ ಹೇಳ್ತಾರ ಇಂಥ ಹವಾಮಾನದಾಗ ನಾವು ಯಾಕಂದ್ರೆ ಮದುವೆ ಆಗಿದ್ದು? ನಾ ಹೊರಗೆ ಮಲ್ಕೊಂಡ್ರೆ ನಂದು ಡಿಮ್ಯಾಂಡ್ ಉಳಿತದೇನೋ? ಉಳಿತದ್ರಪ್ಪ. ಓಹೋ, ಹಿಂಗ ವಿಚಾರ ಮಾಡಿದ್ದೇನೆ. ಮತ್ತೆ ನೀ ಯಾಕೆ ತಪ್ಪು ತಿಳ್ಕೊಂತೀರಿ? ಮತ್ತೆ ಹೆಂಗ? ಮದುವೆ ಆದ್ಮೇಲೆ ನಮ್ಮಪ್ಪ ನನ್ ಜೊತೆಗೆ ಇರ್ತಾನೆ. ಇರೋದು ಒಂದ ಕೋಳಿ. ಮತ್ತೆ ಮದುವೆ ಆದ್ಮೇಲೆ ನಮ್ಮಪ್ಪ ಅಲ್ಲೇ ಮಕ್ಕೊಂತಾನ. ಅದಕ್ಕೆ ಮಾತಾಡ್ಕೊಂತ ನಾನು ನಮ್ಮ ಅಪ್ಪನ ಜೊತೆಗೆ ಅಲ್ಲೇ ಮಕ್ಕೊಂಡಿರ್ತೀನಿ, ನೀ ಹೊರ ಮಕ್ಕೊಂಡಿರ್ತೀವಿ. ನಮ್ಮ ಅಪ್ಪಗೆ ಯಾವಾಗ ನಿದ್ದೆ ಆಗ್ತದೆ ನನಗೆ ಗೊತ್ತಾತಂದ್ರೆ ಹೊರಗೆ ಬಂದು ನಾನು ನಿಮ್ ಜೊತೆ ಮಕ್ಕೊಂಡ್ಬಿಡ್ತೀನಿ. ಇದು ಭಾಳ ದುರ್ಬಳಕು. ಏನಾರ ಮಾಡಮಂತೀನಿ ಹೆಂಗ ನೋಡು, ನಾ ಒಂದು ಪ್ಲಾನ್ ಹೇಳ್ತೇವೆ. ಏನಂತ? ನಾ ಒಳಗೆ ಮಲ್ಕೊಂಡಿರ್ತಾನೆ, ನೀ ನಿಮ್ಮಪ್ಪ ಹೊರಗೆ ಮಲ್ಕೊಂಡಿರ್ತ. ಹೊರಗೆ ನಿಮ್ಮಪ್ಪ ನೀ ಕಲ್ತು ಮಾತಾಡ್ಕೊಂತ ಹೊರಗೆ ಮಲ್ಕೊಂಡಿರ್ತ. ಯಾವಾಗ ನಿಮ್ಮ ಅಪ್ಪಗೆ ನಿದ್ದೆ ಹತ್ತದ ಕೂಡಲೇ ನೀ ಒಳಗೆ ಬಂದ್ಬಿಡು. ಒಳಗೆ ಬರಕ್ರೆ ಭಾಳ ಜಾಕಿಯಿಂದ ಬಾ. ಯಾಕಂದ್ರ ನಾ ಲೈಟ್ ಆಫ್ ಮಾಡಿ ಒಳಗೆ ಮಲ್ಕೊಂಡಿರ್ತ. ನೀ ಲೈಟ್ ಆಫ್ ಮಾಡಿರ್ತೇನ? ಆಯ್ತು ತಗೋ, ನಾ ಕತ್ತಲ್ದಾಗ ಅಲ್ಲೆಲ್ಲೆಲ್ಲೆ ಕೈ ಹಾಕೋದು ಬರ್ತೇನಂತ. ಅಲ್ಲ, ಕತ್ತಲ್ದಾಗ ಮತ್ ನಾ ಎಲ್ಲರ ಕೈ ಇಟ್ಟೇನೆ ಅಂತಂದು ವಿಚಾರ ಮಾಡಕತ್ತೆ. ಕತ್ತಲ್ದಾಗ ಎಲ್ಲರ ಕೈ ಆಡಿಸ್ಕೊಂತ ಬಾ, ನೀ ಎಲ್ಲಿ ಬೀಡು. ಆದ್ರ ಫೀಸ್ ಇರ್ತಲ್ಲ, ಫೀಸ್ನ್ಯಾಗ ಕೈ ಇಟ್ರೆ ಏನಾಗತ್ತ? ಶಾಕ್ ಹೊಡಿತ. ಶಾಟ್ ಹೊಡ್ಕೊಂತ ಶಾಟ್ ಹೊಡ್ಕೊಂತ ಬೇಡ ಶಾಟ್ ಹೊಡ್ಸ್ಕೊಳ್ಳೋದು. ಆ ಶಾಟ್ ಹೊಡ್ಸ್ಕೊಳ್ಳೋದು ಬೇಡ ಬೇಡ. ಯಾಕಂದ್ರ ಅದು ಶಾಟ್ ಭಾಳ ಡೇಂಜರ್. ಅದಕ್ಕೆ ಹೇಳೋದು ಭಾಳ ಜಾಕಿ ಅಂತ. ಯಾಕಂದ್ರೆ ಅದು ಕರೆಂಟ್ ಪವರೇ ಭಾಳ ಇರ್ತದ. ನೀ ಅದಕ್ಕೆ ಸೌಕಾಸ ಬಾ, ಪೀಸ್ನ ಇಲ್ಲಾರ್ದಂಗ ಜಾಕಿಯಿಂದ ಬಾ. ಮತ್ತ ಆಯ್ತು, ನೀ ಯಾವಾಗ ಇಟ್ಟು ಹೇಳ್ತಿ ಅಂದ್ರೆ ಮಾವ ನಾನು ಮೆಲ್ಲಕ ಬಂದ ನಿನ್ನ ಹತ್ರ ಕೂಡ್ತೇನೆ. ಮತ್ತೆ ನನ್ನ ಮರೆತು
ನನ್ನ ಮರೆತು ಚಂದಾಗಿ ನೋಡು ಮಾವ ಬಾ ಚಂದ ಕರೆ ಇವತ್ತತ್ರ ಭಾರಿ ನಿಂದು ಡಿಮ್ಯಾಂಡ್ ಊರಾಗ ಏ ನಿನ್ನ ಮಂಗ್ಯಾನ ಮುಸುಳಿಲ್ಲ ನೋಡು ಎಲ್ಲಿ ಬೇಕು ಅಲ್ಲೇ ಸೋರಾಕತ್ತೈತಿ ಹೊಸೋಳ ನಿನ್ನ ಅವು ಒಣವ ನನ್ನ ಮರೆತು ಕಣ್ಣಿನಲ್ಲಿ ಅಂದ ಕೊಟ್ಟನು ಈ ಮಗಳಿಗ ಕಾಲೇಜ್ ಹೋಗ್ಬಾರ ಅಂದ್ರ ಬ್ಯಾರೆ ಆಟನ ಹಚ್ಚಳಿಕಿ ಏನವ ಮಗಳ ರಾಧವ